ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಹುಣ್ಣಿಮೆ ಅಂತ ಹೇಳಿದ್ರೇ ಕೇವಲ ಆಕಾಶದ ಬೆಳಕಲ್ಲ, ಅದು ನಮ್ಮೊಳಗಿರುವಂತಹ ಭಾವನೆಗಳ ಉಬ್ಬರವಿಳಿತಗಳ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಚಂದ್ರನ ಬೆಳಕು, ನಾನು ಯಾವಾಗಲೂ ಹೇಳ್ತೀನಲ್ವಾ, ಸಮುದ್ರದ ಅಲೆಗಳನ್ನೇ ನಿಯಂತ್ರಿಸುವಂತೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ನಿಮ್ಮಿಬ್ಬರ ಎನರ್ಜಿಯನ್ನು ಕೂಡ ಈ ಒಂದು ಚಂದ್ರನ ಬೆಳಕು ಪ್ರೀತಿಯ ಅಲೆಗಳನ್ನು ಕೂಡ ನಿಯಂತ್ರಿಸುತ್ತೆ. ಈ ಒಂದು ಹುಣ್ಣಿಮೆಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ, ಈ ಹುಣ್ಣಿಮೆಯ ನಂತರ ಈ ಒಂದು ಪ್ರೇಮ ಪಯಣದಲ್ಲಿ ಬದಲಾಗ್ತಿರುವಂತಹ ಎನರ್ಜಿ ಏನಿದೆ ಅನ್ನೋದನ್ನು ಟ್ಯಾರೋ ರೀಡಿಂಗಿಂದ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರೀತಿ ಹೊಸ ರೂಪ ಪಡೆಯಲಿದೆ, ನನ್ನ ಪ್ರೀತಿ ಹೊಸ ರೂಪ ಪಡೆಯಲಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ತಪ್ಪದೇನೆ ಮಿಸ್ ಮಾಡ್ದೇ ರಿಸೀವ್ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ 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 ಬ್ಲೆಸ್ಡ್ ಅಲ್ವಾ? ಒಪ್ಕೊಳ್ತೀರಾ ಇದನ್ನು? ಖಂಡಿತ. ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ಮಾತನ್ನು ಒಪ್ಕೊಳ್ತೀರಾ, ನಂಗೆ ಗೊತ್ತಿದೆ ನನ್ನ ಫ್ಯಾಮಿಲಿ ಹೇಗೆ ಅಂತ ಹೇಳಿ. ಓಕೆ, ಎಸ್, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳೋಣ, ಗ್ರ್ಯಾಟಿಟ್ಯೂಡ್ನ ಹೇಳೋಣ. ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಹಾಗೆ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ. 1 ಸೆಕೆಂಡ್ ಕಣ್ಣು ಮುಚ್ಚಿಬಿಟ್ಟು ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಹೇಳ್ತೀರಾ, ಅವರ ಎನರ್ಜಿನ ಫೀಲ್ ಮಾಡ್ತೀರಾ, ನಿಮ್ಮಿಬ್ಬರು ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ತೀರಾ, ಫೀಲ್ ಮಾಡ್ತೀರಾ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕ್ಯಾಂಡಲ್ ಹಚ್ತೀನಿ. ಈಗಲೂ ಕೂಡ ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಮನಸ್ಸಿಂದ ಹೇಳ್ಕೊಳ್ಳಿ. ಹೇಳ್ಕೊಂಡ್ರಾ? ಓಕೆ, ಓಕೆ, ನೈಸ್. ಸ್ಟಾರ್ಟಿಂಗ್ ಎನರ್ಜಿನ ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ. ಈ ಒಂದು ಹುಣ್ಣಿಮೆಯ ಶುಭ್ರ ಬೆಳಕು ಏನಿದೆ ನಿಮ್ಮ ಸಂಬಂಧದಲ್ಲಿರುವಂತಹ ಕತ್ತಲೆಯನ್ನು ಓಡಿಸ್ತಾ ಇದೆ. ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಅವರು ಈ ಅಹಂಕಾರ, ಭಯ, ಹಠ ಅನ್ನುವಂಥದ್ದನ್ನು ಏನು ಎದುರಿಗಿಟ್ಕೊಂಡು ಅವ್ರ ಪ್ರೀತಿನ ಹೂತು ಹಾಕಿದ್ರು ಅವ್ರ ಮನಸ್ಸಲ್ಲಿ, ಆ ಪ್ರೀತಿಯನ್ನು ಈಗ ಈ ಹುಣ್ಣಿಮೆಯ ಬೆಳಕು, ಈ ಹುಣ್ಣಿಮೆಯ ನಂತರ, ಓ ಮೈ ಗಾಡ್, ಓಕೆ, ಓಕೆ, ಈ ಪ್ರೀತಿಯ ಒಂದು ಹೂತೋಗಿದ್ದಂತಹ ಪ್ರೀತಿ ಈಗ ಜಾಗೃತ ಮಾಡ್ತಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಪಾಸಿಟಿವ್ ಎನರ್ಜಿ. ಓಕೆ, ಈ ಒಂದು ಪಾಸಿಟಿವ್ ಎನರ್ಜಿ ಏನು ಬದಲಾವಣೆ ಇದೆ ಮುಂದೆ ನೋಡೋಣ, ಚೆಕ್ ಮಾಡೋಣ. ನೋಡ್ಬೋದು, ಮೇಣ ಕಂಪ್ಲೀಟಾಗಿ ಹರಿದು ಎಲ್ಲೋ ಒಂದು ಕಡೆ ಒಂದು ಪೂರ್ಣ ಚಂದ್ರನ ಒಂದು ಆಕಾರವನ್ನು ಪಡೀತಿರುವಂತಹ ಒಂದು ಎನರ್ಜಿ ಇದೆ. ಇದರ ಅರ್ಥ ಇಲ್ಲಿ ಅರ್ಧಕ್ಕೆ ನಿಂತಿದ್ದಂತಹ ನಿಮ್ಮ ಮಾತುಕತೆಗಳು ಅಥವಾ ಅಸ್ಪಷ್ಟವಾಗಿರುವಂತಹ ನಿರ್ಧಾರಗಳು ಈಗ ಪೂರ್ಣಗೊಳ್ತಾ ಇರುವಂತಹ ಎನರ್ಜಿ ಇದೆ. ಓಕೆ, ಜ್ವಾಲೆ ಇನ್ನೂ ಹೈ ಎನರ್ಜಿಗೆ ಹೋಗ್ತಾ ಇದೆ. ಇಲ್ಲಿ ನಿಮ್ಮ ಸಂಗಾತಿಯಲ್ಲಿ ನಿಮ್ಮ ಬಗ್ಗೆ ಹೆಚ್ಚುತ್ತಿರುವಂತಹ ಹಂಬಲ ಸೂಚಿಸ್ತಾ ಇದೆ ಇಲ್ಲಿ. ಓಕೆ, ಪ್ರೀತಿ ವಿಷಯದಲ್ಲಿ ತುಂಬ ಅವರು ಹಂಬಲಿಸ್ತಾ ಇದ್ದಾರೆ, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆಗೆ ಮುಂಚಿನ ಹಾಗೆಯೇ ಇರಬೇಕು, ಈ ಥರ ಹಂಬಲಿಸ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಈ ಒಂದು ಸಂಬಂಧಕ್ಕೆ, ನಿಮ್ಮ ಪ್ರೀತಿಯ ಸಂಬಂಧಕ್ಕೆ ಹಳೆಯ ನೋವುಗಳಿಂದ ಮುಕ್ತಿ ಸಿಗುವಂತಹ ಹಂತದಲ್ಲಿ ಕೂಡ ಇದೆ. ಈ ಒಂದು ಮುಕ್ತಿ ಸಿಗುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ.
ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ನೋಡ್ಬೋದು, ಇಲ್ಲಿ ಹಕ್ಕಿಯ ರೆಕ್ಕೆಯ ಥರದಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಆ ಒಂದು ಹೊಸ ರೆಕ್ಕೆಗಳು ನಿಮ್ಮ ಪ್ರೀತಿಗೆ ಬರ್ತಾ ಇರುವಂತಹ ಎನರ್ಜಿ ಹಾರಾಡೋದಕ್ಕೆ. ಓಕೆ, ಈ ರೆಕ್ಕೆಗಳೇ ಸಾಕ್ಷಿ ನಿಮಗೆ, ನಿಮ್ಮ ಪ್ರೀತಿಗೆ ಒಂದು ಹೊಸ ರೆಕ್ಕೆ ಬರ್ತಿದೆ ಅಂತ ಹೇಳೋದಕ್ಕೆ. ಓಕೆ, ಈ ಹುಣ್ಣಿಮೆಯ ನಂತರ ಮೌನವಾಗಿದ್ದಂತಹ ನಿಮ್ಮ ಪಾರ್ಟ್ನರ್ ತಮ್ಮ ಮನದ ಕದವನ್ನು ತಟ್ಟಲಿದ್ದಾರೆ. ತುಂಬಾ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಜೆ ಲೆಟರ್, ಹೆಚ್ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಸಿ ಲೆಟರ್, ಐ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ಯು ಲೆಟರ್, ವೈ ಲೆಟರ್, ಎ ಲೆಟರ್, ಡೇಟ್ ಆಫ್ ಬರ್ತ್, ಎಷ್ಟಿದು 18, 2, 4, 16, 14, 13, 29. ಸೊ 29 ಡೇಟ್ ಆಫ್ ಬರ್ತ್ ತುಂಬಾ ಇದು ಪ್ರೀತಿ ವಿಷಯದಲ್ಲಿ ಕ್ರಿಟಿಕಲ್ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಪ್ರೀತಿ ವಿಷಯದಲ್ಲಿ ತುಂಬ ಹರ್ಟ್ ಆಗಿರುವಂಥದ್ದು ಅಥವಾ ಹರ್ಟ್ ಮಾಡಿರುವಂಥದ್ದು, ಈ ಥರ ಎನರ್ಜಿ ಬರ್ತಿದೆ ಇಲ್ಲಿ 29 ಡೇಟ್ ಆಫ್ ಬರ್ತಿಂದ. ಓಕೆ, ನೆಕ್ಸ್ಟ್ 12, 28, 3, 2. ಓಕೆ, ಯಾರಿಂದ ಏನು ಬರುತ್ತೆ ಚೆಕ್ ಮಾಡೋಣ. ತುಂಬ ಜನ ಪಾಸಿಟಿವ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪಾಸಿಟಿವ್ ಶೇರಿಂಗ್ಸಿಗೆ ಚೇಂಜಸ್ ಆಯಿತು ಅಂತೆಲ್ಲ ನಂತರ ಶೇರ್ ಮಾಡ್ಕೊಳ್ತೀರಲ್ಲ, ರಿಯಲಿ ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಓಕೆ, ಎಸ್, ಏಟ್ ಆಫ್ ಸಾರ್ಟ್ಸ್, 9 ಆಫ್ ಪೆಂಟಿಕಲ್, Six of Swords, King of Pentacles, 10 of Cups, the Hermit card, Queen of Swords, the Empress card. Wow, nice, positive. 1 minute. Yes, bottom of the card, Ace of Swords ಬರ್ತಾ ಇದೆ. ಓಕೆ, ನೋಡ್ಬೋದು ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಆ್ಯಂಡ್ 10 ಆಫ್ ಕಪ್ಸ್ ಎನರ್ಜಿ. ಓಕೆ, ದ ಎಂಪ್ರೆನ್ಸ್ ಕಾರ್ಡ್. ಓಕೆ, ಇಲ್ಲಿ ಗೊಂದಲಗಳೊಂದಷ್ಟು ದೂರ ಆಗುವಂತಹ ಎನರ್ಜಿಗಳು ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆನಾ, ಅಡಗಿದಂತಹ ಸತ್ಯಗಳು ಕೂಡ ಹೊರಗೆ ಬರ್ತಾ ಇದೆ. ಎಲ್ಲಾದರೂ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಕೆಲವೊಂದಷ್ಟು ವಿಷಯದಲ್ಲಿ ಹೈಡ್ ಮಾಡಿದ್ರು, ಅಂದರೆ ಬೇಕು ಅಂತ ಹೈಡ್ ಮಾಡಿದ್ಕಿಂತ ಹೆಚ್ಚಾಗಿ ನಿಮಗೆ ಹರ್ಟ್ ಆಗಬಾರ್ದು, ಅಥವಾ ನಿಮಗೆ ಅದು ಗೊತ್ತಾದರೆ ನೀವು ಟೆನ್ಷನ್ ಆಗ್ತೀರಾ, ಅಥವಾ ನಿಮಗೆ ಅದು ಗೊತ್ತಾದರೆ ನಿಮಗೆ ಅದು ಬೇರೆ ಥರನೇ ಎಫೆಕ್ಟ್ ಕೊಡ್ಬೋದು ಪ್ರೀತಿಗೆ ಅಂತ ಹೇಳಿಬಿಟ್ಟು ಅವ್ರು ಎಲ್ಲೋ ಕಡೆ ಕೆಲವೊಂದಷ್ಟು ಸತ್ಯಗಳನ್ನ ಮುಚ್ಚಿಟ್ಟಿದ್ರು. ಆ ಸತ್ಯಗಳು ಹೊರಗೆ ಬರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ ಮುಂದಿನ ಹುಣ್ಣಿಮೆ, ಈ ಒಂದು ಹುಣ್ಣಿಮೆ ಕಳೆದ ನಂತರ. ಹಾಗೆ ಅವ್ರು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಓಕೆ,
ಆ ಮಿಸ್ ಮಾಡ್ಕೊಳ್ಳುವಂತಹ ಒಂದು ಎನರ್ಜಿ ಏನಿದೆ ಅವ್ರಿಗೆ ಇವಾಗ ಮನವರಿಕೆ ಆಗ್ತಾ ಇದೆ. ಓಕೆ. ಹುಣ್ಣಿಮೆಯ ನಂತರ ನಿಮ್ಮ ಸಂಬಂಧದಲ್ಲಿ ಒಂದಷ್ಟು ಸೂರ್ಯೋದಯ ಆಗುವಂತಹ ಎನರ್ಜಿ ಪಾಸಿಟಿವ್ ಆಗಿ ಬರ್ತಾ ಇದೆ. ಓಕೆ. ಸೂರ್ಯೋದಯ ಅಂತ ಹೇಳಿದ್ರೆ ಒಂದು ಹೊಸ ಆರಂಭ, ಹೊಸ ಒಂದು ಅವಕಾಶ ಅಲ್ವಾ? ಪ್ರತಿನಿತ್ಯ ಸೂರ್ಯ ಬೆಳಗುವಾಗ ಒಂದು ಹೊಸ ಹೋಪ್, ಭರವಸೆನ ಇಟ್ಕೊಂಡು ಉದಯ ಆಗುವಂಥದ್ದು ಸೂರ್ಯ. ಅದೇ ರೀತಿಯಾಗಿ ನಿಮ್ಮ ಪ್ರೀತಿಯಲ್ಲೂ ಕೂಡ ಸೂರ್ಯೋದಯ ಆಗುವಂತಹ ಎನರ್ಜಿ ಬರ್ತಿದೆ. ಸಂತೋಷ, ಒಂದು ಪ್ರೀತಿಯಲ್ಲಿ ಸಕ್ಸಸ್ ಇರ್ಬೋದು, ಆ್ಯಂಡ್ ಒಂದಷ್ಟು ಕ್ಲಾರಿಟಿ ಸಿಗುವಂಥದ್ದಾಗಿರಲಿ ಪ್ರೀತಿಯಲ್ಲಿ. ಓಕೆ. ಈ ಎಲ್ಲ ವಿಷಯಗಳು ನಿಮ್ದಾಗತ್ತೆ ಅನ್ನೋಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಕಹಿಯಾಗಿರುವಂತಹ ಕೆಲವೊಂದಷ್ಟು ಮಾತುಕತೆಗಳು ಅಥವಾ ಕಹಿಯಾಗಿರುವಂತಹ ಕೆಲವೊಂದಷ್ಟು ಕ್ಷಣಗಳು ಮರೆಯಾಗಿ ಸಿಹಿಯಾದ ಕ್ಷಣಗಳು ಪ್ರಾರಂಭ ಆಗತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಓಕೆ. ಇಲ್ಲಿ ದ ಏಸ್ ಆಫ್ ಸಾರ್ಟ್ಸ್, ಹಾಗೆಯೇ 9 ಆಫ್ ಪೆಂಟಿಕಲ್ ಆ್ಯಂಡ್ ಓಕೆ ದ ಹರ್ಮಿಟ್ ಕಾರ್ಡ್. ಇಲ್ಲಿ ಈ ಪ್ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ತರುವಂತಹ ಒಂದು ಎನರ್ಜಿ ಬರ್ತಿದೆ. ನೀವು ಎಷ್ಟು ಪ್ರೀತಿ ನಿಮ್ಮ ಪರ್ಸನ್ಗೆ ನೀಡಿದಿರಲ್ವಾ, ಅಷ್ಟೇ ಪ್ರೀತಿ ಈಗ ನಿಮಗೆ ಮರಳಿ ಬರುವಂತಹ ಯೋಗ ನಿಮ್ಮಲ್ಲಿದೆ ಇವಾಗ. ಓಕೆ. ಸಂಬಂಧದಲ್ಲಿ ಒಂದು ಸಮಾಧಾನ ನೆಲೆಸುವಂತಹ ದಿನಗಳನ್ನು ನೀವು ನೋಡ್ತೀರಾ ಈ ಹುಣ್ಣಿಮೆ ಕಳೆದ ನಂತರ. ಇಲ್ಲಿ ನಾನು ಯಾವಾಗಲೂ ಒಂದು ಚಿಕ್ಕ ಸ್ಟೋರಿನ ಹೇಳ್ತಾ ಇರ್ತೀನಲ್ವ, ಯಾಕೆ ಅಂತ ಹೇಳಿದ್ರೆ ನಿಮಗದು ಕ್ಲಿಯರ್ ಆಗಿ ಕನೆಕ್ಟ್ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತೀನಿ. ಓಕೆ. ಸೊ ನಾವು ಚಿಕ್ಕಕ್ಕಿರ್ಬೇಕಿದ್ರೆಲ್ಲ ಚಿತ್ರ ಸಮೇತ ವಿವರಣೆ ಕೊಡ್ತಿದ್ರು ಪಾಠದಲ್ಲಿ ಅಲ್ವಾ, ಅವಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ಅದೇ ಥರ ಇಲ್ಲಿ ಕೆಲವೊಬ್ರು ಹೇಳ್ತೀರಾ ಕತೆಗಳಲ್ಲೇ ನಮಗೆ ಅರ್ಧ ನಮ್ಮ ಜೀವನ ಅಡಗಿರುತ್ತೆ ಮ್ಯಾಮ್ ಅಂತ ಹೇಳ್ಬಿಟ್ಟು. ಖಂಡಿತ ಅಡಗಿರುತ್ತೆ. ಅದರಲ್ಲಿ ಕೆಲವೊಂದಷ್ಟು ಸತ್ಯಗಳು ಕೂಡ ಆ ಕಥೆಯಲ್ಲಿರುತ್ತೆ. ಸೊ ಒಬ್ಬ ಶಿಲ್ಪಿ ಇರ್ತಾನೆ, ಅವನು ಕೇವಲ ಕಲ್ಲುಗಳಿಗೆ ಪ್ರತಿಮೆಗಳನ್ನು ಕೆತ್ತುತ್ತಾ ಇರ್ತಾನೆ. ಆದರೆ ಅವನಿಗೊಂದು ಕನಸಿರುತ್ತೆ, ಜೀವ ಇರುವ ಪ್ರೀತಿಯನ್ನು ಕೆತ್ತಬೇಕು ಅಂತ ಹೇಳ್ಬಿಟ್ಟು ಅವನಿಗೊಂದು ಕನಸಿರುತ್ತೆ. ಅವನು ಒಂದು ಸುಂದರವಾಗಿರುವಂತಹ ಪ್ರತಿಮೆಯನ್ನು ಕೆತ್ತಿ ಅದಕ್ಕೆ ಪ್ರೀತಿ ಅಂತ ಹೇಳಿ ಹೆಸರಿಡ್ತಾನೆ. ಆದರೆ ಆ ಪ್ರತಿಮೆ ಕೇವಲ ಕಲ್ಲಾಗಿತ್ತು, ಅದಕ್ಕೆ ಜೀವ ಇರಲಿಲ್ಲ. ಒಂದು ಹುಣ್ಣಿಮೆಯ ರಾತ್ರಿ ಆ ಶಿಲ್ಪಿ ಈ ಶಿಲ್ಪಕಲೆನೆಲ್ಲ ಕೆತ್ತಿಬಿಟ್ಟು ಸುಸ್ತಾಗಿದ್ದಾಗ ಪ್ರೀತಿ ಅಂತ ಹೆಸರು ಕೊಟ್ಟಿರ್ತಾನಲ್ವ, ಆ ಕಲ್ಲು ಆ ಶಿಲ್ಪಿನ ಕೆತ್ತನೆ ಮಾಡಿದಕ್ಕೊಂದು ಹೆಸರು ಕೊಟ್ಟಿರ್ತಾನೆ, ಪ್ರೀತಿ ಅಂತ ಹೇಳಿದೆ ಅಲ್ವಾ. ಆ ಪ್ರತಿಮೆಯ ಮಡಿಲಲ್ಲಿ ಹೋಗಿ ಅಳ್ತಾ ಮಲ್ಕೊಳ್ತಾನೆ. ಅವನ ಕಣ್ಣೀರು ಆ ಕಲ್ಲಿನ ಮೇಲೆ ಬಿದ್ದಾಗ ಚಂದ್ರನ ಬೆಳಕು ಕೂಡ ಆ ಕಲ್ಲಿನ ಮೇಲೆ ಬೀಳತ್ತೆ. ನಾನು ಹೇಳಿದೆ ಚಂದ್ರನ ಬೆಳಕು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿ ಅಲ್ವಾ. ಸೊ ಮನುಷ್ಯನ ಒಂದು ಭಾವನೆಗಳ ಮೇಲೆ ಅಪಾರವಾಗಿರುವಂತಹ ಪ್ರಭಾವವನ್ನು ಬೀರುತ್ತೆ. ಹಾಗೇನೆ ಇಲ್ಲಿ ಅವ್ನು ಕಣ್ಣೀರು ಹಾಕ್ತಾ ಇರಬೇಕಿದ್ರೆ ಚಂದ್ರನ ಬೆಳಕು ಕೂಡ ಆ ಒಂದು ಪ್ರತಿಮೆಯ ಮೇಲೆ ಬೀಳ್ತಾ ಇರುತ್ತೆ. ಹೆಚ್ಚಾಗಿ ಆ ಪ್ರತಿಮೆ ಮೇಲೆ ಬೀಳೋದಕ್ಕಿಂತ ಅವನ ಕಣ್ಣೀರಿನ ಮೇಲೆ ಬೀಳ್ತಾ ಇರುತ್ತೆ. ಆ ಕಣ್ಣೀರಿನ ಮೇಲೆ ಚಂದ್ರನ ಬೆಳಕು ಬಿದ್ದಾಗ ಅವನಿಗೆ ಪ್ರತಿಫಲ ಸಿಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಕ್ಷಣ ಕಲ್ಲು ಕರಗಿ ಹೂವಿನಂತೆ ಮೃದುವಾಗತ್ತೆ. ಅಂದರೆ ಪ್ರೀತಿಯಲ್ಲಿ ಕೇವಲ ಶ್ರಮವಿದ್ದರೆ ಸಾಲದು, ಅದಕ್ಕೆ ಭಾವನೆಗಳ ಕಣ್ಣೀರು ಮತ್ತು ಸಹನೆಯ ಬೆಳಕು ಕೂಡ ಸೇರಬೇಕಾಗತ್ತೆ. ಇಲ್ಲಿ ನಿಮ್ಮ ಪ್ರೀತಿನೂ ಅಷ್ಟೇನೆ. ಇಲ್ಲಿ ಇಷ್ಟು ದಿನ ಕಲ್ಲಿನಂತೆ ಮೌನವಾಗಿದ್ದಂತಹ ನಿಮ್ಮ ಸಂಬಂಧ ಈ ಹುಣ್ಣಿಮೆಯ ಬೆಳಕಿನಲ್ಲಿ ಕರಗಲಿದೆ. ನಿಮ್ಮ ಸಂಗಾತಿಯ ಕಠಿಣ ಹೃದಯದಲ್ಲಿ ನಿಮ್ಮ ಮೇಲಿರುವ ಪ್ರೀತಿಯ ಒಂದು ಆ ಒಂದು ಎನರ್ಜಿ ಏನಿದೆ ಅದು ಹೊರಬರಲಿದೆ. ನೆನ್ಪಿಡಿ, ಕತ್ತಲೆ ದಟ್ಟವಾಗಿದ್ದಷ್ಟು ಕೂಡ ಚಂದ್ರನ ಬೆಳಕು ಹೆಚ್ಚು ಸುಂದರವಾಗಿ ಕಾಣುತ್ತೆ ಅಲ್ವಾ. ಈಗ 6:30 ಅಷ್ಟೊತ್ತಿಗೆ ಚಂದ್ರ ನೋಡೋದಕ್ಕೂ ಚಂದ್ರನ ಬೆಳಕು ಕಾಣೋದಕ್ಕೂ 10:30 11 ಗಂಟೆ ಅಷ್ಟೊತ್ತಿಗೆ ಚಂದ್ರನ ಬೆಳಕು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ, ಹೌದಲ್ವ ಇದು. ಹಾಗೆ ಇಲ್ಲಿ
ಕತ್ತಲೆ ದಟ್ಟವಾಗಿದ್ದಷ್ಟು ಕೂಡ ಚಂದ್ರನ ಬೆಳಕು ಹೆಚ್ಚಾಗಿ ಸುಂದರವಾಗಿ ಕಾಣುತ್ತೆ. ನಿಮ್ಮ ಪ್ರೀತಿ ಜೀವನದಲ್ಲಿ ಈ ಕತ್ತಲೆಯ ಕಾಲ ಮುಗಿದು ಬೆಳದಿಂಗಳ ಹಬ್ಬ ಶುರುವಾಗುವಂತಹ ಹಂತಕ್ಕೆ ಬಂದಿದ್ದೀರಾ. ದ ಎಂಪ್ರೆನ್ಸ್ ಕಾರ್ಡ್ ನೋಡ್ಬೋದು, ಒಂದು ಪುನರ್ಜನ್ಮ ನೋಡಿ, ಅಲ್ಲೇ ಒಂದು ಹುಣ್ಣಿಮೆಯ ಚಂದ್ರ ಸಿಗ್ತಾ ಇದೆ ನಿಮಗೆ, ಪ್ರೂಫಿಗೆ ಸಾಕಾ? ಈ ಒಂದು ಹುಣ್ಣಿಮೆಯ ಕಳೆದ ನಂತರ ನಿಮ್ಮೆಲ್ಲರ ಪ್ರೀತಿಯ ಜೀವನದಲ್ಲಿ ಒಂದು ಮ್ಯಾಜಿಕ್ ಮಾಡಲಿ, ಆ ಮ್ಯಾಜಿಕ್ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಈ ಒಂದು ಪಾಸಿಟಿವ್ ಬದಲಾವಣೆ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ? ನನ್ನ ಪ್ರೀತಿ ಹೊಸ ರೂಪ ಪಡೆಯಲಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ತೀರಾ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ. ಹಾಗೆ ನನ್ನ ಜೊತೆ ಕನೆಕ್ಟ್ ಆಗೋದು ಹೇಗೆ? ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಪಾಸಿಟಿವ್ ಆಗಿರುವಂತಹ ಎಲ್ಲ ನಿಮ್ಮ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ನಿಮ್ಮ ಸಪೋರ್ಟ್ ಆಗಿರಲಿ, ನಿಮ್ಮ ಪ್ರೀತಿ ಆಗಿರಲಿ ಸದಾ ಇರಬೇಕು. ಓಕೆ, ನಿಮ್ಮ ಸಪೋರ್ಟ್ ಎಷ್ಟಿರುತ್ತೆ, ನಿಮ್ಮ ಪ್ರೀತಿ ನನ್ನ ಮೇಲೆ ಎಷ್ಟಿರುತ್ತೆ ಅಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ಬರ್ತಾ ಹೋಗುತ್ತೆ. ನಾನ್ ಸ್ಟಾಪ್, ಏನೂ ಇಲ್ಲ. ಅನ್ಕಂಡೀಷ್ನಲ್ ಲವ್ ಇದು. ಲವ್ ಅಂತ ಹೇಳಿದ್ರೆ ಅದಕ್ಕೊಂದು ಇಷ್ಟೇ ಅಂತ ಹೇಳಿ ಒಂದು ಇದಿರುತ್ತೆ ಅಲ್ವಾ? ಅನ್ಕಂಡೀಷನಲ್ ಲವ್ ಅಂತ ಹೇಳಿದ್ರೆ ನೀವು ಪ್ರೀತಿ ಮಾಡಿ ಬಿಡಿ, ನನ್ನಿಂದ ಪ್ರೀತಿ ನಿಮಗೆ ಸಿಗ್ತಾ ಇರುತ್ತೆ, ನನ್ನಿಂದ ಹೀಲಿಂಗ್ ಪವರ್ ನಿಮಗೆ ಸಿಗ್ತಾ ಇರುತ್ತೆ. ಬಟ್ ಆ ಸಿಗಬೇಕಂದ್ರೆ ನೀವು ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇರಬೇಕಲ್ವಾ? ಸೊ ಎಸ್, ಹಾಗೆಯೇ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಎಷ್ಟು ನನಗೆ ಸಿಗುತ್ತೆ ಅದಕ್ಕಿಂತ 10ರಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ.